ಅವರು ಊಟ ಮಾಡ್ತಾ ಮಾತಾಡ್ತಿದಾರಲ್ಲ ಅದಕ್ಕೆ ಕೆಮ್ಮು ಬರ್ತಾ ಇದೆ. ರಾಜೇಶ್ವರಿ, ಏನಮ್ಮ ನೀನು? ಅವ್ರು ನೆಮ್ಮದಿಯಾಗಿ ಊಟ ಮಾಡಬಾರ್ದ? ಊಟ ಮಾಡುವಾಗ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ಬೇಡ ಅಂತ ನಿನಗೆ ಮೊದಲೇ ಹೇಳಿರ್ಲಿಲ್ವಾ? ಅದೇ ಕೆಲಸ ಮಾಡ್ತಿದ್ಯಲ್ಲ. ಬೀಗ್ರೆ, ನೀವು ನಿಧಾನವಾಗಿ ತಗೊಳ್ಳಿ. ಸಾರಿ ಬಾವಾ, ಕ್ಯೂರಿಯಾಸಿಟಿಗೆ ಅಂತ ಕೇಳಿದೆ ಅಷ್ಟೆ. ಕ್ಯೂರಿಯಾಸಿಟಿ ಒಳ್ಳೇದೆ, ಆದರೆ ಅನುಮಾನ ಕೆಟ್ಟದು. ಆದರೆ ಇನ್ನೂ ಒಂದು ಗಾದೆ ನೆನಪಾಯ್ತು ಹೇಳಿದೆ ಅಷ್ಟೇ ಮಾವ. ತುಂಬಾ ಚೆನ್ನಾಗಿದೆ. ಹಾಕಮ್ಮ, ಕೇಳ್ತೀಯಲ್ಲ ಶಾಂತಮ್ಮ. ನಾನು ಮನೆಗೆ ಬಂದಿರೋನು ಖಂಡಿತ ದೀಪಕ್ ಅಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಇವ್ರ ಲಿಂಕ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಆದ್ರೆ ಅದನ್ನ ಹೆಂಗ್ ಪ್ರೂವ್ ಮಾಡೋದು ಅಂತಾನೂ ಗೊತ್ತಾಗ್ತಾ ಇಲ್ಲ. ಹಲೋ ರಾಜೇಶ್ವರಿ, ನಾನು ನಿಮ್ಮ ಮನೆ ಮುಂದೆ ಇದ್ದೀನಿ. ಕಮಿಂಗ್. ಅದು ನನ್ನ ಫ್ರೆಂಡ್ ಬಂದಿದ್ದಾರೆ, ನಾನು ಹೋಗಿ ರಿಸೀವ್ ಮಾಡ್ಕೊಂಬರ್ತೀನಿ. ಇಂತೂ ಇವತ್ತಿನ ದಿನ ಮುಗೀತು. ಹೀಗೆ ದಿನಗಳು ಕಳೀತಾ ನಿಮ್ಮ ಪಾಲಿಗೆ ನನ್ನ ಪಾಲಿಗೆ ಒಳ್ಳೆ ದಿನ ಬಂದೇ ಬರುತ್ತೆ. ನೀವು ಆರಾಮಾಗಿ ಮಾಡ್ಕೊಳ್ಳಿ. ವಿಜಯ, ಅದೇ ಅಂಜಲಿ ರೂಮ್. ಬಾಲ್ಕನಿ ತುಂಬಾ ಚೆನ್ನಾಗಿದೆ, ಬಾ ತೋರಿಸ್ತೀನಿ. ಇವಳೆ ಅಂಜಲಿ. ಅಂದ್ರೆ ಈ ಹುಡುಗಿಗೆ ಸುತ್ತಮುತ್ತ ಏನ್ ನಡೀತಿದೆ ಅಂತ ಏನೂ ಗೊತ್ತಾಗಲ್ವಾ? ಇಲ್ಲ ವಿಜಯ, ಇವಳು ಬದುಕಿದ್ರು ಸತ್ ಹಾಗೆ. ಒಂಥರ ಜೀವಂತ ಹೆಣ ಇದ್ದ ಹಾಗೆ. ಇವಳು ಹೀಗಿರ್ಬೇಕಾದ್ರೆ ಈ ಇಡೀ ಆಸ್ತಿ ಎಲ್ಲ ನನ್ನ ಕೈ ಸೇರುತ್ತೆ ಅಂತ ಅನ್ಕೊಂಡಿದ್ರೆ ಅವ್ನು ಯಾವನು ಇವಳು ಗಂಡ ಅಂತ ಹೇಳ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಅಲ್ಲ, ಈ ಆಸ್ತಿ ಎಲ್ಲ ನೋಡ್ತಿದ್ರೆ ನೀನ್ ಇದನ್ನೆಲ್ಲ ಬಯಸೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅನ್ನಿಸ್ತಿದೆ. ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದು. ಅಲ್ಲ, ನೀನು ಈ ಹುಡುಗಿಗೆ ಹುಡುಗನ್ ನೋಡಿ ಮದುವೆ ಮಾಡಿಸಿದ್ ನೀನೇ ತಾನೆ. ಆದ್ರೂ ನಿನಗೆ ಅವನ ಬಗ್ಗೆ ಕ್ಲಾರಿಟಿ ಇಲ್ಲ, ಯಾಕೆ? ಏನ್ ಮಾಡ್ಲಿ ವಿಜಯ, ನಾನು ಅವನ ಹತ್ರ ನೇರವಾಗಿ ಮಾತಾಡೇ ಇಲ್ಲ, ಎಲ್ಲ ಫೋನಲ್ಲಿ ಡೀಲ್ ಮಾಡಿದ್ದು. ಇವಾಗ ಈ ಮನೆಗೆ ಬಂದಿದ್ದಾನಲ್ಲ ದೀಪಕ್ ಅನ್ಕೊಂಡು ಅವನ ಹತ್ರ ನೇರವಾಗಿ ಹೋಗಿ ಮಾತಾಡೋಣ ಅಂತಂದ್ರೆ ಎಲ್ಲಿ ನನ್ನ ತಪ್ಪೆಲ್ಲ ಆಚೆ ಬಂದ್ಬಿಡುತ್ತೋ ಅನ್ನೋ ಭಯ. ಆಮೇಲಿಂದ ಅಪ್ಪಿ ತಪ್ಪಿ ಅವನೇನಾದ್ರೂ ಭಾವನ ಹತ್ರ ಹೋಗಿ ಹೇಳ್ಬಿಟ್ರೆ ನನ್ನ ಕತೆ ಅಷ್ಟೇನೆ. ಅಲ್ಲೂ ಒಬ್ಬ ಇದ್ದ, ಇದೇ ತರನೇ ಅವನು. ನಾನು ನನ್ನ ತಮ್ಮನ ವಿರುದ್ಧ ಏನೇ ಮಾಡಬೇಕಾದ್ರೂ ಅವನನ್ನ ಗೆದ್ಕೊಂಡೇ ಹೋಗ್ಬೇಕಾಗಿತ್ತು. ಅಲ್ಲ,
ಇಂಥವ್ರೆಲ್ಲ ಯಾಕಾದ್ರೂ ಬರ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅವನೇನಾದ್ರೂ ಇಲ್ಲ ಅಂದಿದ್ರೆ ನನ್ನ ಕನ್ಸನ್ನ ನಾನು ಯಾವತ್ತೂ ಈಡೇರಿಸ್ಕೊತಿದ್ದೆ. ಬಟ್ ಎನಿವೇಸ್ ಫೈನಲಿ ನನಗೆ ಕನಸು ಈಡೇರಿತು. ನನಗೇನು ಬೇಕೋ ಅದೆಲ್ಲ ನನಗೆ ಸಿಕ್ತು. ನಾನು ನಿನ್ ಥರನೇ ಆಗ್ಬೇಕು ವಿಜಯ. ನಿನಗೆ ಆ ಮನೇಲಿ ಹೇಗೆ ಸುಬ್ಬು ಇದ್ನೋ ಈ ಮನೇಲಿ ನನಗೆ ಆ ದೀಪಕ್. ವಿಜಯ ತಗೋ ನೀರು ಕುಡಿ, ತಗೋ. ಏನಾಯ್ತು ವಿಜಯ? ನಾನು ಅವಾಗ್ಲಿಂದ ಮಾತಾಡಿಸ್ತಾನಿದ್ದೀನಿ, ನೀನೇನು ಮಾತಾಡ್ತಿಲ್ವಲ್ಲ? ಅವನೇನ ದೀಪಕ್? ಅವನೇ ದೀಪಕ್ ಅಂತ ಹೇಳ್ಕೊಂಬಂದು ನಮ್ಮನ್ನ ಮರಳು ಮಾಡ್ತಿರೋದು. ಆದ್ರೆ ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನೀನ್ ಇಷ್ಟೊಂದು ಗಾಬರಿ ಆಗಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ರಾಜೇಶ್ವರಿ, ಆ ದೀಪಕ್ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಅಂತ ಹೇಳ್ತೀಯಲ್ಲ, ನಾನು ಅವ್ರನ್ನ ಈಗಲೇ ನೋಡ್ಬೇಕು. ಕರ್ಕೊಂಡು ಹೋಗು. ಅವರೆಲ್ಲರೂ ಇದೇ ಮನೇಲಿದ್ದಾರೆ. ಈಗ ತಾನೇ ಊಟ ಮುಗಿಸಿ ಎಲ್ಲರೂ ಮಲ್ಗೋಕ್ ಹೋದ್ರು. ರಾಜೇಶ್ವರಿ, ನಾನು ಅವ್ರನ್ನ ಇಮಿಡಿಯೇಟ್ ಆಗಿ ನೋಡ್ಬೇಕು. ಅಲ್ಲ, ಅವರೆಲ್ಲ ಅವ್ರ ರೂಮಲ್ಲಿ ಇರ್ತಾರೆ. ಆದ್ರೆ ಇಷ್ಟೊಂದು ಅರ್ಜೆಂಟಲ್ಲಿ ಅವ್ರನ್ನ ಯಾಕೆ ನೋಡ್ಬೇಕು? ನಿನಗಿದೆಲ್ಲ ಅರ್ಥ ಆಗಲ್ಲ. ನೀನ್ ಕರ್ಕೊಂಡು ಹೋಗು ಪ್ಲೀಸ್. ಬೆಳಗ್ಗೆ ನೋಡಿದ್ರೆ ಆಯ್ತು ಬಿಡಿ, ಈಗ ನೋಡೋದು ಸರಿ ಇರಲ್ಲ. ಅದು ಅಲ್ಲದೆ ನಾವು ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಣ್ಣ ಈಗಾಗಲೇ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇಲ್ಲ, ನಾನು ಈಗಲೇ ಅವ್ರನ್ನ ನೋಡ್ಬೇಕು. ಓಕೆ, ನಾ ಕರ್ಕೊಂಡು ಹೋಗ್ತೀನಿ ಬಾ. ಹಾ.